ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇನ್ನೂ ಯಾರು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಈ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ವೀಕ್ಷಕರೇ, ಡಿಸ್ಪ್ಲೇ ಮೇಲೆ ಕಾಣುತ್ತಿರೋ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ. ವೀಕ್ಷಕರೇ, ನಿಮ್ಮ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ ವಿಚಾರ, ಅತ್ತೆ ಸೊಸೆ ಕಿರಿಕಿರಿ, ಕೋರ್ಟ್ ಕೇಸ್, ಹಣಕಾಸಿನ ಅಭಿವೃದ್ಧಿ, ಯಾವುದೇ ಸಮಸ್ಯೆಗಳಿರಲಿ ಕೇವಲ 2 ದಿನದಲ್ಲಿ ಶಾಶ್ವತ ಪರಿಹಾರ ಎಂಬುದನ್ನು ತಿಳಿಸ್ಕೊಡ್ತಾರಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ಇಂದಿನ ತಂತ್ರ ಕಡೆ ಹೋಗೋಣ. ಇಂದಿನದ ಒಂದು ನೋಡಿ ವೀಕ್ಷಕರೇ, ಇಂದಿನ ತಂತ್ರ ಯಾವುದಪ್ಪ ಅಂದರೆ ಲಿಂಬೆ ಮತ್ತು ಲವಂಗದಿಂದ ವಶೀಕರಣ. ಕೇವಲ ಹೀಗೆ ಮಾಡಿದರೆ ಸಾಕು ವೀಕ್ಷಕರೇ. ಯಾರೇ ಆಗಿರಲಿ, ಎಂಥವರೇ ಆಗಿರಲಿ, ನಿಮ್ಮಿಂದವರಾಗಿರಲಿ, ನಿಮ್ಮ ಹೋದವರಾಗಿರಲಿ, ನಿಮ್ಮಿಂದ ಉಳಿದವರಾಗಿರಲಿ, ನಿಮ್ಮನ್ನು ಬಿಟ್ಟು ಹೋದವರಾಗಿರಲಿ, ಎಲ್ಲರಿಗೂ ಅನ್ವಯಿಸುತ್ತೆ. ನೋಡಿ ವೀಕ್ಷಕರೇ, ಮೊದಲಿಗೆ ಈ ತಂತ್ರವನ್ನು ಮಾಡಲಿಕ್ಕೆ ಏನು ಬೇಕಪ್ಪ ಅಂದರೆ 4 ಲವಂಗವನ್ನು ತಗೊಳ್ಬೇಕು ವೀಕ್ಷಕರೇ. 4 ಲವಂಗವನ್ನು ತೆಗೆದುಕೊಂಡ್ಬಿಟ್ಟು ಒಂದು ದಪ್ಪ ಲಿಂಬೆಹಣ್ಣನ್ನು ತೆಗೋಬೇಕು ವೀಕ್ಷಕರೇ. ಲಿಂಬೆಹಣ್ಣನ್ನು ತೆಗೆದುಕೊಂಡ್ಬಿಟ್ಟು 4 ಭಾಗದಲ್ಲಿ ಲವಂಗವನ್ನು ಚುಚ್ಚಬೇಕು ವೀಕ್ಷಕರೇ. ಚುಚ್ಚಿದ ನಂತರ ಅದರ ಮೇಲೆ ಭಾಗದಲ್ಲಿ, ತಲೆ ಭಾಗದಲ್ಲಿ ನಿಮ್ಮ ಒಂದು ಹೆಸರನ್ನು, ಕೆಳಭಾಗದಲ್ಲಿ ಲಿಂಬೆಹಣ್ಣಿನ ಕೆಳಭಾಗದಲ್ಲಿ ಅವರ ಒಂದು ಹೆಸರನ್ನು ಬರೆದುಬಿಟ್ಟು ಒಂದು ಮಂತ್ರವನ್ನು ಹೇಳ್ತೇನೆ ವೀಕ್ಷಕರೇ. ಕಟ್ಟ ಕಟ್ಟ ಸರ್ವ ದದ್ದಾಡ ಕಟ್ಟ ಕಾಮೋಹಿನಿ ಸರ್ವ ವಶಂ 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 ಪಟ್ಟ ಸ್ವಾಹ. ಈ ಒಂದು ಮಂತ್ರವನ್ನು 21 ಬಾರಿ ಲಿಂಬೆಹಣ್ಣನ್ನು ಇಟ್ಕೊಂಡ್ಬಿಟ್ಟು ಆಮೇಲಿಂದ ಆ ಲಿಂಬೆಹಣ್ಣನ್ನು ಒಂದು ಹಳದಿ ಬಟ್ಟೆಯಲ್ಲಿ ಕಟ್ಟಿಬಿಟ್ಟು, ಓಕೆನಾ ವೀಕ್ಷಕರೇ, ಹಳದಿ ಬಟ್ಟೆಯಲ್ಲಿ ಕಟ್ಟಿ ಒಂದು ತುಳಸಿ ಗಿಡ ಅಥವಾ ಎಕ್ಕೆ ಗಿಡ ಅಥವಾ ಒಂದು ಹುಣಸೆ ಹಣ್ಣಿನ ಗಿಡಕ್ಕೆ ಕಟ್ಟಿ ಬಂದರೆ ಸಾಕು ವೀಕ್ಷಕರೇ. ಕೇವಲ 12 ಗಂಟೆಯಲ್ಲಿ ಶಾಶ್ವತ ವಶೀಕರಣರಾಗ್ತಾರಂತ ಹೇಳ್ತಾ, ವೀಕ್ಷಕರೇ, ಇನ್ನು ಈ ತಂತ್ರವನ್ನು ಒಳ್ಳೆಯದಕ್ಕೆ ಮಾತ್ರ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ, ವೀಕ್ಷಕರೇ, ಕೆಟ್ಟದಕ್ಕೆ ಮಾತ್ರ ಉಪಯೋಗಿಸ್ಕೊಳ್ಬೇಡಿ ಅಂತ ಹೇಳ್ತಾ, ವೀಕ್ಷಕರೇ, ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದಗಳು.